ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ದ್ವಿತೀಯ BCom ವಿದ್ಯಾರ್ಥಿಗಳ 3ನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟ ಹಾಗೆ ಕನ್ನಡದ ಪಠ್ಯದಲ್ಲಿರುವಂತಹ 2ನೇ ಭಾಗ ಕೌಶಲ್ಯದ ಕುರಿತಾಗಿ ಬರವಣಿಗೆ ಕೌಶಲ್ಯ ಹೇಗಿರಬೇಕು ಅನ್ನುವಂಥ ವಿಚಾರವನ್ನು ಚರ್ಚೆ ಮಾಡೋಣ. ಈ ಒಂದು ಪಠ್ಯ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಒಂದು ಪಠ್ಯ ಆಗಿರುತ್ತೆ. ಹೋದ ತರಗತಿಯಲ್ಲಿ ನಾವು ಮಾತಿನ ಒಂದು ಕೌಶಲ್ಯ ಹೇಗಿರಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ವಿ. ಈ ದಿನ ಬರವಣಿಗೆಯ ಕೌಶಲ್ಯವು ಕೂಡ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ನಮ್ಮ ಔದ್ಯೋಗಿಕ ಕ್ಷೇತ್ರದಲ್ಲಿ ಅನ್ನುವಂಥದ್ದನ್ನು ಇಲ್ಲಿ ಚರ್ಚೆಯನ್ನು ಮಾಡಲಾಗಿದೆ. ಮಾನವ ಜನಾಂಗದ ಪ್ರಮುಖ ಅನ್ವೇಷಣೆಗಳಲ್ಲಿ ಬರಹವು ಕೂಡ ಒಂದು ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆ ಅಂತ ಹೇಳಿದ್ರೆ ಶಬ್ದಕ್ಕೆ ಅಕ್ಷರದ ಒಂದು ರೂಪವನ್ನು ನೀಡಿ ಅದನ್ನು ಸಾಮೂಹಿಕವಾಗಿ ಅರ್ಥೈಸಿಕೊಳ್ಳುವಂತಹ ಶಕ್ತಿಯನ್ನು ಪಡೆದುಕೊಂಡಿದ್ದು ಬಹುದೊಡ್ಡ ಬೆಳವಣಿಗೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗಾಗಿ ಶಬ್ದಗಳನ್ನು ಜೋಡಿಸಿ ವ್ಯಾಖ್ಯವಾಗಿಸುವಂತಹ ಪ್ರಕ್ರಿಯೆ ಇದೆಯಲ್ಲ, ಅದು ಬಹುದೂರ ಕ್ರಮಿಸಿರುವಂತಹ ಬರವಣಿಗೆ ಇಂದು ಚಿಂತನೆ, ಅನುಭವ ಮತ್ತು ಸಂವೇದನೆಗಳನ್ನು ಬಿಂಬಿಸುವ ಸ್ವರೂಪವನ್ನು ಕೂಡ ಹೊಂದಿದೆ ಅನ್ನುವಂಥದ್ದು. ಪ್ರಸ್ತುತ ಇವತ್ತಿನ ಕಾಲಘಟ್ಟದಲ್ಲಿ ಉದ್ಯೋಗದ ಕ್ಷೇತ್ರದಲ್ಲಿ ಈ ಒಂದು ಬರವಣಿಗೆ ಅನ್ನುವಂಥದ್ದು ಹೇಗೆ ಅತಿ ಮುಖ್ಯ ಆಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಚರ್ಚೆ ಮಾಡಬೇಕಾಗಿರುವಂತಹ ಅತಿ ಮುಖ್ಯವಾದ ಅಂಶ. ಅಭ್ಯರ್ಥನದ ಪತ್ರ ಹಾಗೂ ಇಮೇಲ್ಗಳ ರಚನೆಯಲ್ಲಿಯೇ ಅಭ್ಯರ್ಥಿಯ ಔದ್ಯೋಗಿಕ ಶಕ್ತಿ ಹೇಗಿದೆ, ಅವರ ಸಾಮರ್ಥ್ಯ ಏನು ಅನ್ನೋದನ್ನು ಬಿಂಬಿಸಲಾಗುತ್ತೆ ಇವತ್ತಿನ ಕಾಲಘಟ್ಟದಲ್ಲಿ ಅಂತಕ್ಕಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಬರವಣಿಗೆಯಲ್ಲಿರುವಂತಹ ಕೌಶಲ್ಯ ತರಗತಿಯಲ್ಲಿಯೇ ಅಭ್ಯಾಸ ಮಾಡಿಸುವಂಥದ್ದು ಇಂದಿನ ಕಾಲಘಟ್ಟಕ್ಕೆ ಅನಿವಾರ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವತ್ತು ಎಲ್ಲವೂ ಕೂಡ ತಂತ್ರಜ್ಞಾನಕ್ಕೆ ಒಳಪಟ್ಟಿರೋದ್ರಿಂದ ನೀವು ಬರವಣಿಗೆಯನ್ನು ಕೂಡ ಅತಿ ಮುಖ್ಯವಾಗಿ ಆಕರ್ಷಣೀಯವಾಗಿ ತಯಾರು ಮಾಡಿಕೊಳ್ಬೇಕಾದಂತಹ ಒಂದು ಕೌಶಲ್ಯವನ್ನು ಕರಗತ ಮಾಡಿಕೊಳ್ಳುವಂತಹ ಸ್ಥಿತಿ ಇವತ್ತಿರೋದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಕಲಿಕೆಯ ಹಂತದಲ್ಲಿ ಇವುಗಳನ್ನೆಲ್ಲ ಅಭ್ಯಾಸ ಮಾಡಿದ್ರೆ ಭವಿಷ್ಯತ್ತಿನಲ್ಲಿ ಅವರಿಗೆ ಉತ್ತಮವಾದಂತಹ ಒಂದು ಅವಕಾಶಗಳನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಅಥವಾ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಚಾರಗಳನ್ನು ನಿಮಗೆ ಅಧ್ಯಯನ ದೃಷ್ಟಿಯಿಂದ ಕೊಟ್ಟಿರ್ತಕ್ಕಂಥದ್ದು. ಮೊದಲಿಗೆ ನಾವು ಇಮೇಲ್ಗಳನ್ನು ಹೇಗೆ ಸಿದ್ಧಪಡಿಸಬೇಕು ಅನ್ನೋದನ್ನು ನೋಡೋದಾದರೆ, ನೀವು ಯಾವ ವಿಚಾರಕ್ಕಾಗಿ ಆ ಒಂದು ಇಮೇಲ್ಗಳನ್ನು ತಯಾರಿಸ್ತಾ ಇದ್ರಿ ಅನ್ನುವಂಥದ್ದು ನಿಮಗೆ ಮೊದಲೇ ಗೊತ್ತಿರಬೇಕಾಗುತ್ತೆ. ಅಂದರೆ ಉದ್ದೇಶ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು, ಯಾವ ಉದ್ದೇಶಕ್ಕಾಗಿ ಈ ಒಂದು ಇಮೇಲನ್ನು ನೀವು ತಯಾರಿಸ್ತಾ ಇದ್ದೀರಿ ಅನ್ನುವಂಥದ್ದು. ಅಂದರೆ ಅಧಿಕೃತ ಹಾಗೂ ಔಪಚಾರಿಕ ಪತ್ರ ವ್ಯವಹಾರದ ಈ ಸಂವಹನದ ಒಂದು ಮಹತ್ವ ತಿಳಿಸುವಂತಹ ಕೆಲಸ ನೀವು ಮಾಡಬೇಕಾಗುತ್ತೆ. ಜೊತೆಗೆ ಶೀಘ್ರ ಹಾಗೂ ಪರಿಣಾಮಕಾರಿಯಾದಂತಹ ಪ್ರಕ್ರಿಯೆಯನ್ನು ನೀಡುವಂಥದ್ದನ್ನು ಕೂಡ ನೀವು ಅಭ್ಯಾಸ ಮಾಡಿಕೊಳ್ಬೇಕಾಗುತ್ತೆ. ಜೊತೆಗೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಇಮೇಲ್ ಕಳುಹಿಸುವುದನ್ನು ಕಲಿಯುವ ಅಭ್ಯಾಸ. ಸೊ ಇದಿಷ್ಟು ಉದ್ದೇಶಗಳನ್ನು ನೀವು ಕರಗತ ಮಾಡ್ಕೊಂಡಿದ್ದಾಯಿತು ಅಂದರೆ ಇಮೇಲ್ಗಳನ್ನು ಸಿದ್ಧಪಡಿಸೋದು ತುಂಬ ಸುಲಭ ಆಗುತ್ತೆ. ಅಂಶಗಳು ಏನೇನಿರಬೇಕು ಆ ಒಂದು ಇಮೇಲ್ ಸಿದ್ಧಪಡಿಸುವುದರಲ್ಲಿ ಅತಿ ಮುಖ್ಯವಾದಂತಹ ಅಂಶಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಸೂಕ್ತ ವಿಷಯ ಶೀರ್ಷಿಕೆ. ಫಸ್ಟು ನೀವು ಉದ್ದೇಶ ಏನು, ಇಮೇಲನ್ನು ಕಳಿಸೋದ್ರ ಉದ್ದೇಶ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಅದನ್ನು ರಚನೆ ಮಾಡೋದಕ್ಕೆ ಅತಿ ಮುಖ್ಯವಾದಂಥ ಅಂಶಗಳು ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲಿ ಮೊದಲ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಸೂಕ್ತವಾದ ವಿಷಯವನ್ನು ಆ ಒಂದು ಶೀರ್ಷಿಕೆಯ ಆಯ್ಕೆ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಅಂದರೆ ಕ್ಲಿಯರ್ ಆ್ಯಂಡ್ ಎಫೆಕ್ಟಿವ್ ಸಬ್ಜೆಕ್ಟ್ ಲೈನ್, ಅದು ನಿಮಗೆ ಆ ಒಂದು ನೀವು ಏನು ಕಳಿಸ್ತೀರಿ ಇಮೇಲ್ ಅದನ್ನು ನೋಡಿದ ತಕ್ಷಣ ಅಟ್ರಾಕ್ಟ್ ಆಗಬೇಕು ಅವರು, ಆ ರೀತಿಯಾದಂತಹ ಒಂದು ಶೀರ್ಷಿಕೆಯನ್ನು ಕೊಡೋ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಸ್ಪಷ್ಟ ಮತ್ತು ನೇರವಾಗಿರಬೇಕು ಅಂತ, ಸುಮ್ಮನೆ ಕತೆ ಕವನ ಬರಿತೀವಲ್ಲ ಹಾಗಿರಬಾರ್ದು. ಯಾಕೆಂದರೆ ಅಫಿಷಿಯಲ್ ಇಮೇಲ್ಗಳಂತ ಹೇಳಿದ್ರೆ ಅದು ನೇರವಾಗಿರ್ತಕ್ಕಂಥದ್ದು. ಹಾಗಾಗಿ ನೀವು ಎಷ್ಟು ಸಾಧ್ಯನೋ ಅಷ್ಟು ಪದಗಳ ಒಂದು ಜೋಡಣೆಯನ್ನು
ಹೆಚ್ಚು ಅರ್ಥವನ್ನು ಕೊಡುವ ರೀತಿಯಲ್ಲಿ ಎಫೆಕ್ಟಿವ್ ಆಗಿರುವಂತಹ ಪದಗಳನ್ನು ಬಳಸಿ ಈ ಒಂದು ಇಮೇಲನ್ನು ತಯಾರಿಸಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಹೇಳ್ತಾ ಇದ್ದಾರೆ ಸ್ಪಷ್ಟ ಮತ್ತು ನೇರವಾಗಿರಬೇಕು. ವಿಷಯದ ಶೀರ್ಷಿಕೆಯಲ್ಲಿಯೇ ನಿಮ್ಮ ಇಮೇಲ್ ಉದ್ದೇಶ ತಿಳಿಯುವ ರೀತಿಯಲ್ಲಿ ಆ ಒಂದು ಶೀರ್ಷಿಕೆಯನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಎರಡನೆಯದು ಅಂತ ಹೇಳಿದ್ರೆ ಗೌರವ ಸೂಚಕವಾದಂತಹ ಪದಗಳನ್ನು ನೀವು ಬಳಸಬೇಕಾಗುತ್ತೆ. ಅಂದರೆ ಪ್ರೊಫೆಷನಲ್ ಓಪನಿಂಗ್ಸನ್ನು ನೀವು ಬಳಸಬೇಕಾಗುತ್ತೆ. ಅಂದರೆ ಪ್ರೀತಿಪೂರ್ವಕ ಅಥವಾ ಗೌರವಯುತ ವಾಕ್ಯವನ್ನು ಪ್ರಾರಂಭ ಮಾಡಬೇಕು. ಅಂದರೆ ಉದಾಹರಣೆಗೆ ಅಲ್ಲಿ ನಮಸ್ಕಾರ ಅಥವಾ ಶ್ರೀಮತಿ, ಶುಭಾಶಯಗಳು. ಸೊ ಈ ರೀತಿಯಾದಂತಹ ಒಂದು ಗೌರವಯುತವಾದಂತಹ ಪದಗಳನ್ನು ನೀವು ಬಳಸಬೇಕಾಗುತ್ತೆ. ಇನ್ನು ಮೂರನೇ ವಿಚಾರಕ್ಕೆ ಬಂದರೆ ಸಂದೇಶದ ಉದ್ದೇಶ ಏನಿದೆ ಅದನ್ನು ಸ್ಪಷ್ಟವಾಗಿ ನಮೂದಿಸುವಂಥದ್ದು. ಅಂದರೆ ಕ್ಲಿಯರ್ ಪರ್ಪಸ್ ಅರ್ಲಿ ಆನ್ ಅನ್ನುವಂಥದ್ದು. ಅದು ನಿಮಗೆ ಎಷ್ಟು ನೇರವಾಗಿ ಸ್ಪಷ್ಟವಾಗಿರುತ್ತೋ ಅಷ್ಟು ನಿಮ್ಮ ಉದ್ದೇಶ ಎದುರುಗಡೆ ಇರ್ತಕ್ಕಂಥವರಿಗೆ ಅಥವಾ ನೀವು ಯಾರಿಗೆ ಇಮೇಲನ್ನು ಕಳಿಸ್ತಾ ಇದ್ರೆ ಅವರಿಗೆ ಬಹು ಬೇಗ ಅರ್ಥವಾಗುವ ರೀತಿಯಲ್ಲಿ ಇರಬೇಕು. ಅಂದರೆ ಮೊದಲ 2 ವಾಕ್ಯಗಳಲ್ಲಿ ಮುಖ್ಯ ಉದ್ದೇಶವನ್ನು ತಿಳಿಸುವ ಹಾಗಿರಬೇಕು. ವಿಷಯದಲ್ಲಿ ಸೂಕ್ಷ್ಮವಾಗಿರುವ ಉದ್ದೇಶವನ್ನು ಈ ಹಂತದಲ್ಲಿ ವಿಸ್ತಾರಗೊಳಿಸ್ತಾ ಹೋಗಬೇಕಾಗುತ್ತೆ. ಉದಾಹರಣೆಗೆ ಪ್ರಸ್ತುತ ಇಮೇಲ್ ಕಳುಹಿಸುವ ಉದ್ದೇಶವೇನೆಂದರೆ ಅನ್ನುವಂಥ ಒಂದು ವಾಕ್ಯವನ್ನು ಸೇರಿಸಿ ನೀವು ಏನು ವಿಚಾರಕ್ಕಾಗಿ ನೀವು ಅದನ್ನು ಇಮೇಲ್ ಕಳಿಸ್ತಾ ಇದ್ದೀರಿ ಅನ್ನೋದನ್ನು ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕು. ಜೊತೆಗೆ 4ನೆಯ ವಿಚಾರ ಏನಪ್ಪ ಅಂದರೆ ಸಂಕ್ಷಿಪ್ತ ಮತ್ತು ಸರಳ ಭಾಷೆಯಿಂದ ಕೂಡಿರಬೇಕು ನಿಮ್ಮ ಒಂದು ಇಮೇಲ್ ಅಂತಕ್ಕಂಥ. ಅಂದರೆ ಕ್ಲಿಯರ್ ಲ್ಯಾಂಗ್ವೇಜಸ್ಸಲ್ಲಿ ನೀವು ಅದನ್ನು ಮೆನ್ಷನನ್ನು ಮಾಡಿರಬೇಕು. ಅನಗತ್ಯವಾದ ಶಬ್ದಗಳನ್ನು ಬಳಸುವಂಥದ್ದಾಗಿರ್ಬೋದು ಅಥವಾ ಇನ್ನೇನು ಅದರಲ್ಲಿ ಆ್ಯಡ್ ಮಾಡ್ತಾ ಹೋಗುವಂಥದ್ದು ಇರಬಾರ್ದು. ಪ್ರಮುಖವಾದ ನಿಮ್ಮ ಉದ್ದೇಶ ಅಂದರೆ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ನಿಖರವಾಗಿ ಇದೇ ಉದ್ದೇಶ ಅನ್ನುವ ರೀತಿಯಲ್ಲಿ ಆ ಒಂದು ಲೆಟ್ರನ್ನ ನೋಡಿದ ತಕ್ಷಣ ಅವ್ರಿಗೆ ಅರ್ಥ ಆಗಬೇಕು ನೀವು ಏನು ಇಮೇಲಲ್ಲಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀರಿ ಅಂತ. ಆ ರೀತಿಯಾಗಿ ಇರಬೇಕು. ಅಂದರೆ ಪ್ಯಾರಾಗ್ರಾಫ್ಗಳಲ್ಲಿ ಅಥವಾ ಬುಲೆಟ್ ಪಾಯಿಂಟ್ಗಳಲ್ಲಿ ನೀಡುವಂಥದ್ದು ಸೂಕ್ತ. ಬಹುಶಃ ಬುಲೆಟ್ ಪಾಯಿಂಟ್ಗಳಲ್ಲಿ ಹೇಳೋದು ಅತಿ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಅಂತ ಅನಿಸುತ್ತೆ. ಜೊತೆಗೆ ವೃತ್ತಿಪರ ಶೈಲಿ ಮತ್ತು ಶಿಷ್ಟ ಶಬ್ದಗಳನ್ನು ಬಳಸುವ ಕೌಶಲ್ಯವನ್ನು ಕರಗತ ಮಾಡಿಕೊಳ್ಬೇಕು. ಅಂದರೆ ಪ್ರೊಫೆಷನಲ್ ಟೋನ್ ಆ್ಯಂಡ್ ಪೊಲೈಟ್ ಲ್ಯಾಂಗ್ವೇಜ್ ಹೀಗೆ ಇರಬೇಕು. ಅಂದರೆ ಇದೇ ರೀತಿಯ ಪದಗಳನ್ನು ಬಳಸುವ ಸಾಮರ್ಥ್ಯವನ್ನು ನೀವು ಬೆಳೆಸ್ಕೊಳ್ಬೇಕಾಗತ್ತೆ. ಹೌದಲ್ಲ, ನಿಮ್ಮ ಬಳಸುವ ಆ ಒಂದು ಪದಗಳೇ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ಅವ್ರಿಗೆ ತಿಳಿಪಡಿಸೋದ್ರಿಂದ ನೀವು ಆದಷ್ಟು ಸ್ಪಷ್ಟವಾಗಿ ಸ್ಫುಟವಾಗಿ ನೇರವಾಗಿ ಉದ್ದೇಶವನ್ನು ಅದರಲ್ಲಿ ಮೆನ್ಷನ್ ಮಾಡ್ತಾ ಹೋದಾಗ ನೀವು ಏನು ಅನ್ನೋದು ಅವರಿಗೆ ಬಹು ಬೇಗ ಅರ್ಥ ಆಗುತ್ತೆ. ಹಾಗಾಗಿ ಹೆಚ್ಚು ಪದಗಳನ್ನು ಇನ್ಯಾವುದನ್ನು ಅದರಲ್ಲಿ ಆ್ಯಡ್ ಮಾಡ್ತಾ ಹೋಗುವಂಥದ್ದು ಬೇಡ ಅನ್ನೋದು. ಉದಾಹರಣೆಗೆ ದಯವಿಟ್ಟು ಈ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ. ಅಂದರೆ ಅಲ್ಲಿ ಏನೋ ಇದೆ, ಸೊ ಆ ಉದ್ದೇಶಕ್ಕಾಗಿ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಅಥವಾ ಇನ್ನೇನೋ ಉದ್ದೇಶ ಇರೋದ್ರಿಂದ ಆ ಉದ್ದೇಶ ಏನು ಅಥವಾ ಈ ಒಂದು ಉದ್ದೇಶದ ಮಾಹಿತಿ ನಿಮ್ಮಲ್ಲಿದ್ದರೆ ಅದು ಬೇಗ ನಮಗೆ ಕಳಿಸಿ ಅನ್ನುವಂಥದ್ದು ಆಗಿರ್ಬೋದು. ಸೊ ಈ ರೀತಿಯಾಗಿ ನೀವು ಅದನ್ನು ಒಂದು ಗೌರವ ಸೂಚಕವಾಗಿರಬೇಕಾಗಿರ್ತಕ್ಕಂಥದ್ದು, ಒಂದು ಸಂದೇಶದ ಉದ್ದೇಶ ಸ್ಪಷ್ಟವಾಗಿರಬೇಕು ಮತ್ತು ಸಂಕ್ಷಿಪ್ತ ಮತ್ತು ಸರಳ ಭಾಷೆಯಿಂದ ಕೂಡಿರಬೇಕು. ವೃತ್ತಿಪರ ಶೈಲಿ ಮತ್ತು ಶಿಷ್ಟ ಶಬ್ದಗಳನ್ನು ಬಳಸಬೇಕಾಗುತ್ತೆ. ಜೊತೆಗೆ ಪ್ರತಿಕ್ರಿಯೆ ಬಗ್ಗೆ ಸ್ಪಷ್ಟ ಸೂಚನೆಯನ್ನು ಕೊಡಬೇಕು. ಕಾಲ್ ಟು ಆ್ಯಕ್ಷನ್ ಅಂತ. ಅಂದರೆ ನೀವು ಪ್ರತ್ಯುತ್ತರವಾಗಿ ಏನನ್ನು ನಿರೀಕ್ಷಿಸ್ತಾ ಇದ್ದೀರಿ ಅನ್ನೋದನ್ನು ಅವರಿಗೆ ಸೂಕ್ಷ್ಮವಾಗಿ ತಿಳಿಸಬೇಕು ಆ ಒಂದು ಇಮೇಲ್ನಲ್ಲಿ ಅಂತಕ್ಕಂಥದ್ದು. ಮೊದಲಿಗೆ ಸೂಕ್ತವಾದ ಶೀರ್ಷಿಕೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ಆ ಒಂದು ಪ್ರೊಫೆಷ್ನಲ್ ಓಪನಿಂಗ್ಸನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಜೊತೆಗೆ ಕ್ಲಿಯರ್ ಪರ್ಪಸ್ ಅರ್ಲಿ ಆನ್ ಅಂತಕ್ಕಂಥದ್ದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಜೊತೆಗೆ ಕ್ಲಿಯರ್ ಲ್ಯಾಂಗ್ವೇಜಸ್ಸಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಜೊತೆಗೆ ಪ್ರೊಫೆಷ್ನಲ್ ಟೋನ್ ಆ್ಯಂಡ್ ಪೊಲೈಟ್ ಲ್ಯಾಂಗ್ವೇಜನ್ನೇ ನೀವು ಬಳಸಿ ಮತ್ತು ವಾಪಸ್ ನಿಮ್ಗೆ ಅವರು ರಿಪ್ಲೈ ಮಾಡುವ ಹಾಗೆ ಇರಬೇಕು ಅದು ನಿಮ್ಮ ಆ ಒಂದು ಇಮೇಲ್ ಅನ್ನುವಂಥದ್ದನ್ನು ಈ ಒಂದು ವಿಚಾರದಲ್ಲಿ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಕೊನೆಯ ಒಂದು 6ನೇ ವಿಚಾರದಲ್ಲಿ ಏನಪ್ಪ ಅಂತಂದರೆ ನೀವು ವಾಪಸ್ ಆ ಪ್ರತ್ಯುತ್ತರವನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ, ಇದನ್ನು ನೋಡಿದ ತಕ್ಷಣ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಅಥವಾ ಮಾಹಿತಿಯನ್ನು ನಮಗೆ ಕಳಿಸಿ ಅಂತ ಹೇಳೋದ್ರಲ್ಲಿ ನೀವು ಅದನ್ನು ಪರ್ಟಿಕ್ಯುಲರಾಗಿ ಒಂದು ಮೆನ್ಷನ್ ಮಾಡಬೇಕು. ದಯವಿಟ್ಟು ಇಂಥ ದಿನದ ಒಳಗಡೆ ನನಗೆ ರಿಪ್ಲೈಯನ್ನು ಕೊಡಿ ಅಂತ. ಉದಾಹರಣೆಗೆ ಅಲ್ಲಿ ಜುಲೈ 10 ಅಥವಾ ಜಾನ್ವರಿ 10 ಅಥವಾ ಯಾವುದೋ ಒಂದು ನಿಮಗೆ ಬೇಕಾದಂತಹ ರೀತಿಯಲ್ಲಿ ಅಷ್ಟರ ಒಳಗಡೆ ನೀವು ನನಗೆ ಅದನ್ನು ಮಾಹಿತಿಯನ್ನು
ಉತ್ತರವನ್ನು ನೀಡಿ ಅಂತ ಹೇಳಿ ದಯವಿಟ್ಟು ಲಗತ್ತಿಸಿರುವಂತಹ ಏನು ನಾನು ಕಳಿಸ್ತಾ ಇದ್ದೀನಿ ಅದನ್ನು ಒಂದು ಸರಿ ಆ ಫೈಲನ್ನು ಪರಿಶೀಲನೆ ಮಾಡಿ ನನಗೆ ಪ್ರತ್ಯುತ್ತರವನ್ನು ನೀಡಿ ಅನ್ನೋ ರೀತಿಯಲ್ಲಿ ಇರಬೇಕು. ಇನ್ನು ಮುಂದಿನ ವಿಚಾರಕ್ಕೆ ಹೋಗೋದಾದರೆ ಅಡಕಗಳು ಲಿಂಕ್ಗಳು ಕುರಿತಂತಹ ಸ್ಪಷ್ಟ ಮಾಹಿತಿ ಅಂದರೆ ಅಟ್ಯಾಚ್ಮೆಂಟ್ಸ್ ಲಿಂಕ್ ಕ್ಲಿಯರ್ ಆಗಿರಬೇಕು ಅಂತ. ಕ್ಲಿಯರ್ ಆಗಿರಲಿ. ಉದಾಹರಣೆಗೆ ಇಮೇಲ್ಗೆ ಲಗತ್ತಿಸಿರುವಂತಹ ಪ್ರಗತಿ ವರದಿ PDF ಅನ್ನು ನೀವು ನೀಡಬೇಕು. ಜೊತೆಗೆ ಸೌಜನ್ಯಪೂರ್ವಕ ವಿದಾಯವನ್ನು ಅನುಸರಿಸಬೇಕು. ಅಂದರೆ ಪ್ರೊಫೆಷನಲ್ ಕ್ಲೋಸಿಂಗ್ ಸ್ಟೇಟ್ಮೆಂಟನ್ನು ನೀವು ಅದರಲ್ಲಿ ಮೆನ್ಷನ್ ಮಾಡಬೇಕು. ಉದಾಹರಣೆಗೆ ವಿಶ್ವಾಸಪೂರ್ವಕ ಆಗಿರ್ಬೋದು, ಅಭಿವೃದ್ಧಿಗಾಗಿ ನಿರೀಕ್ಷಿಸುತ್ತಾ ಅನ್ನುವಂಥದ್ದು, ಅಥವಾ ಶುಭಾಶಯಗಳೊಂದಿಗೆ, ಈ ರೀತಿಯಾದಂಥ ಪೊಲೈಟ್ ವರ್ಡ್ಸನ್ನು ನೀವು ಬಳಸಬೇಕಾಗುತ್ತೆ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಹಸ್ತಾಕ್ಷರ ಅಥವಾ ಸೈನ್ ಆಫ್ ಅಂತಕ್ಕಂಥದ್ದು ಅಂದರೆ ಇಮೇಲ್ ಸಿಗ್ನೇಚರನ್ನು ನೀವು ಮಾಡಬೇಕಾಗುತ್ತೆ. ನೀವು ಅದನ್ನು ಅಪ್ಡೇಟ್ ಮಾಡೋದಕ್ಕಿಂತ ಮುಂಚೆ ಇದೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ನೀವು ಆಮೇಲೆ ಅದನ್ನು ಅವ್ರಿಗೆ ಇಮೇಲನ್ನು ಮಾಡಬೇಕಾಗತ್ತೆ. ಇನ್ನು ಮುಂದಿನ ಅಂಶ ಯಾವುದಪ್ಪ ಅಂತ ಹೇಳಿದ್ರೆ ಪ್ರತ್ಯುತ್ತರ ಮತ್ತು ಅನುಕರಣ ಶಿಷ್ಟಾಚಾರವನ್ನು ಫಾಲೋ ಮಾಡಬೇಕಾಗುತ್ತೆ. ಅಂದರೆ ರಿಪ್ಲೈ ಆ್ಯಂಡ್ ಫಾಲೋ ಅಪ್ ಅಂತಕ್ಕಂಥದ್ದು. ನೀವು ಏನು ಕಳಿಸ್ತಿದ್ರಿ ಅದನ್ನ ಪ್ರತಿದಿನ ನೀವು ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ರೆ ನಿಮಗೆ ಇನ್ಫಾರ್ಮೇಷನ್ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂದರೆ ಈ ಹಿಂದಿನ ಇಮೇಲ್ನ ಕುರಿತು ನೀವು ಅದನ್ನ ಸ್ಮರಣೆಗೆ ತಗೊಂಡು ಅದನ್ನು ಗಮನಿಸ್ತಾ ಇರಬೇಕು ಅಂತಕ್ಕಂಥದ್ದು. ಸೂಚನೆಗಳನ್ನು ಏನು ಕೊಡ್ತಾ ಹೋಗ್ತಾರೆ ಅಂತ ಹೇಳಿದ್ರೆ ಅವರು, ನೀವು ಹೇಗೆ ಅದನ್ನು ಇದು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಪ್ರಸ್ತುತ ಇರುವಂತಹ ಹಾಗೂ ಹಿಂದೆ ನೀವು ಕಳಿಸಿರ್ತಕ್ಕಂಥ ಇಮೇಲ್ಗಳ ರಚನೆಯ ಸ್ವರೂಪವನ್ನು ತಿಳಿಸುವಂಥದ್ದು, ಇಮೇಲ್ ಬರವಣಿಗೆಯಲ್ಲಿನ ವೈವಿಧ್ಯತೆಗಳನ್ನು ತಿಳಿಸುವಂಥದ್ದಾಗಿರ್ಬೋದು, ವ್ಯಾಪಾರಿ ಜಗತ್ತಿನಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕಾದದ್ದನ್ನು ಮಾತ್ರ ತಿಳಿಸುವ ಭಾಷೆಯ ಬಳಕೆಯನ್ನು ಮಾಡುವಂಥದ್ದು. ಇದಿಷ್ಟು ವಿಚಾರಗಳು ಈ ಒಂದು ಇಮೇಲ್ಗೆ ಸಂಬಂಧಪಟ್ಟ ಹಾಗೆ ನೀವು ಕಲಿಬೇಕಾಗುತ್ತೆ ಮತ್ತು ಅದನ್ನು ಬಳಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಇವತ್ತು ಇರ್ತಕ್ಕಂಥ ಕಾಲಘಟ್ಟದಲ್ಲಿ ನಮ್ಗೆ ಇದೆಲ್ಲ ಅಪ್ಡೇಟನ್ನು ಮಾಡ್ಕೊಳ್ಬೇಕಾಗುತ್ತೆ ನಾವು ತಾಂತ್ರಿಕವಾಗಿ. ಹಾಗಾಗಿ ಯಾವುದನ್ನು ಯಾವಾಗ ಕಲಿತರೂ ಕೂಡ ತಪ್ಪಿಲ್ಲ. ಬಟ್ ಇವತ್ತಿನ ಕಾಲದಲ್ಲಿ ಹೆಚ್ಚಾಗಿ ತಾಂತ್ರಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ನಾವು ಹೆಚ್ಚು ಜ್ಞಾನವನ್ನು ಪಡ್ಕೊಳ್ಳುವಂಥ ಅನಿವಾರ್ಯತೆ ಇರೋದರಿಂದ ಇವುಗಳನ್ನೆಲ್ಲವನ್ನು ನಾವು ಗಮನಿಸಬೇಕಾಗತ್ತೆ. ಉದಾಹರಣೆಗೆ ನಿಮಗೆ ಒಂದು ಇಲ್ಲಿ ಉದ್ಯೋಗದ ಅವಕಾಶಕ್ಕಾಗಿ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅನ್ನೋದನ್ನು ನಿಮಗೆ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಯಾವ ಉದ್ದೇಶಕ್ಕೆ, ಕೆಲಸಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಕೆಲಸದ ಒಂದು ವಿಚಾರವನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಯಾರಿಗೆ ನೀವು ಕಳಿಸ್ತಾ ಇದ್ದೀರಿ, ಮಾನವ ಸಂಪನ್ಮೂಲ ಅಧಿಕಾರಿ, ಆ ಕಂಪನಿಯ ಹೆಸರನ್ನು ಮೆನ್ಷನ್ ಮಾಡೋದು ನಿಮಗೆ ಟೆಕ್ಸ್ಟಲ್ಲಿ ಇದೆ. ಅದನ್ನ ಒಂದು ಸರಿ ನೀವು ನೋಡ್ಕೊಳ್ಬೇಕಾಗುತ್ತೆ. ಲೆಟರ್ ರೈಟಿಂಗನ್ನು ನಿಮ್ಗೆ ಆಲ್ಮೋಸ್ಟ್ ಕ್ಲಾಸ್ಗಳಲ್ಲಿ ನಾವು ಮಾಡ್ತಾನೆ ಇರ್ತೀವಿ. ಹಾಗಾಗಿ ಅಲ್ಲಿ ಲೆಟರ್ ರೈಟಿಂಗ್ ಬಾಡಿಯನ್ನು ಕೊಟ್ಟಿದ್ದಾರೆ, ಹೇಗಿರಬೇಕು ಲೆಟರ್ ಇಮೇಲಲ್ಲಿ ಅಂಥೇಳಿ. ಅದನ್ನು ನೀವು ನಿಮ್ಮ ಟೆಕ್ಸ್ಟಲ್ಲೇ ತುಂಬ ನೀಟಾಗಿ ಕೊಟ್ಟಿರೋದ್ರಿಂದ ಅದನ್ನ ಒಂದು ಸರಿ ನೀವು ಅಂದರೆ ಈಗ ನಾನು ಇಷ್ಟೊತ್ತು ಏನು ವಿಚಾರಗಳನ್ನು ಹೇಳಿದೆ ಅದಕ್ಕೆ ತಕ್ಕ